ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ಭುವಿಂದು ಒಂದಷ್ಟು ಕ್ಯೂಟ್ ಮೆಮೊರೀಸ್ ವಿಡಿಯೋಸು ಆ್ಯಂಡ್ ಭುವಿನ ಹೊಸ್ತಿಲು ದಾಟುವಾಗ ತೆಗೆದಂತಹ ವಿಡಿಯೋ, ಅದನ್ನು ನಾನು ಇವತ್ತು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಇದು ಭುವಿನು 9 ಮಂತ್ಸ್ ಇದ್ದಾಗ ತೆಗೆದಿರುವಂತಹ ವಿಡಿಯೋ ನೋಡಿ. ಆಗ ಭುವಿನ ಎಷ್ಟು ಚುಬ್ಬಿ ಆಗಿದ್ದ ಅಲ್ಲ. ಆ್ಯಕ್ಚುಲಿ ಅವ್ನು ಚೆನ್ನಾಗಿಯೇ ಇದ್ದ, ಬಟ್ ಅಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆದಾಗ ಲೂಸ್ ಮೋಷನ್, ವಾಮಿಟು, ಫೀವರ್ ಎಲ್ಲ ಬಂದು ಇವಾಗ ಸ್ವಲ್ಪ ಸಣ್ಣ ಆಗಿದ್ದಾನೆ. ಮತ್ತು ಹೊಟ್ಟೆಗೆ ಏನೂ ತಿನ್ನೋದಿಲ್ಲ ಫ್ರೆಂಡ್ಸ್. ಈಗ ನೋಡಿ, ಭುವಿನ ಹೊಸ್ತಿಲು ದಾಟುವಾಗ ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ. ಬಾ 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 ಅಂದ್ರೂ ಬರ್ತಾನೆ ಇರಲಿಲ್ಲ. ಆಲ್ಮೋಸ್ಟ್ 1 ಅವರ್ ನಾವು ಅವನಿಗೆ ವೆಯ್ಟ್ ಮಾಡಿರೋದು. ಬಾ 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 ಅಂತ ಅಲ್ಲೇ ಮೊಬೈಲ್ ಕೊಡ್ತೀನಿ, ಹಣ್ಣು ಕೊಡ್ತೀನಿ, ಆಟ ಸಾಮಾನು ಕೊಡ್ತೀನಿ, ಏನು ಕೊಡ್ತೀನಿ ಅಂದ್ರೂ ಅವ್ನು ಸುಮ್ಮನೆ ಅಲ್ಲೇ ನಿಂತಿದ್ದ. ಕೊನೆಗೆ ಅವನಿಗೆ ಫೇವ್ರೆಟ್ ಆಗಿರುವಂತಹ ಓಡಿ ಓಡಿ ಬಂದ ಸಾಂಗ್ ಹಾಕಿದ್ದೆ. ಅದಕ್ಕೋಸ್ಕರ ನಾನು ಇದು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಆ ಸಾಂಗಾರು ಕೇಳ್ಕೊಂಡು ಬರ್ತಾನೆ ಅಂತ ಅವ್ನು ಅಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾನೆ ನೋಡಿ. ಅವನಿಗೆ ಅವ್ನು ಸಣ್ಣವನಿದ್ದಾಗ ಇದು ಫೇವ್ರೆಟ್ ಸಾಂಗ್ ಆಗಿತ್ತು ಫ್ರೆಂಡ್ಸ್. ಮಕ್ಕಳೇ ಹಾಗೆ ಅಲ್ವಾ, ಅವರು ಅಂದ್ಕೊಂಡಾಗ ಬರ್ತಾರೆ ಅಂತ ಅಂದರೆ ಬರ್ತಾರೆ, ಇಲ್ಲ ನಾವು ಕರೆದಾಗ, ಇಲ್ಲ ನಾವು ಏನಾದ್ರು ಮಾಡು ಅಂತ ಅಂದಾಗ ಮಾಡೋದಿಲ್ಲ. ಅವ್ರಿಗಿಷ್ಟ ಬಂದಾಗ ಮಾತ್ರ ಅದೇನು ಮಾಡಬೇಕು ಅದು ಮಾಡ್ತಾರೆ. ಬಾ ಅಂದರೆ ಬರ್ತಾರೆ ನೋಡಿ. ಸುಮ್ಮನೆ ನಿಂತಿದ್ದಾನೆ. ನಾರ್ಮಲ್ ಟೈಮ್ನಲ್ಲಿ ನಾವು ಕರೆದಿಲ್ಲ, ನಾವು ಹೇಳಿಲ್ಲ ಅಂತಂದ್ರೂ ಹೊಸ್ಲು ದಾಟೋದಕ್ಕೆ ಓಡಿ ಓಡಿ ಹೋಗ್ತಾ ಇದ್ದ. ಇವತ್ತು ನಾವೇ ಕರಿತಾ ಇದ್ದೀವಿ, ಬಾ ಹೊಸ್ಲು ದಾಟು ಅಂತ ಅವ್ನು ಬರ್ತಾನೆ ಇಲ್ಲ. ಫೈನಲಿ ಬರ್ತಾ ಇದ್ದಾನೆ. ಬಂದು ಅಲ್ಲೇ ನಿಂತ್ಕೊತಾನೆ ನೋಡಿ ಸ್ವಲ್ಪ ಹೊತ್ತು. ಫ್ರೆಂಡ್ಸ್, ಈ ವಿಡಿಯೋ ನಾನು ಯಾಕೆ ಅಪ್ಲೋಡ್ ಮಾಡ್ತೀನಿ ಅಂದರೆ, ಈ ವಿಡಿಯೋ ಮಾಡೋ ಟೈಮ್ನಲ್ಲಿ ನಮ್ಮಪ್ಪ ಇದ್ದರು, ಇವಾಗ ಇಲ್ಲ. ಅದೆಲ್ಲ ಒಂಥರ ಮೆಮೊರೀಸ್ ನೋಡಿ. ಇದೆಲ್ಲ ಮೆಮೊರೀಸ್ ನಾನು ಯೂಟ್ಯೂಬ್ನಲ್ಲಿ ಹಾಕಿದರೆ ಅಟ್ಲೀಸ್ಟ್ ಮೊಬೈಲು ಇಲ್ಲ ಅಥವಾ ಮೊಬೈಲ್ ಕಳ್ಕೊಂಡಾಗಲೂ ಕೂಡ ನನ್ನ ಯೂಟ್ಯೂಬ್ನಲ್ಲಿ ಇದು ವೀಡಿಯೋಸ್ ಎಲ್ಲ ಇರುತ್ತೆ. ಅದೊಂಥರ ಮೆಮೊರೀಸ್ ಇದ್ದಂಗೆ ನನಗೆ. ಅದಕ್ಕೋಸ್ಕರ ನಾನು ಇದು ವಿಡಿಯೋನ ನಂಗೆ ತುಂಬ ಇಷ್ಟ ಆಗಿ ಹಾಕ್ತಾಯಿದ್ದೀನಿ. ನೀವೆಲ್ಲರೂ ನನ್ನ ಹೀಗೆ ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ನ ಫುಲ್ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೋಡಿ, ಆವಾಗಿಂದ ಇಲ್ಲೇ ನಿಂತಿದ್ದಾನೆ, ಬರ್ತಾನೆ ಇಲ್ಲ. ಬಾ 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 ಅಂತ ಅಂದು ನಮಗೆ ಸಾಕಾಯಿತು. ಬಾಳೆಹಣ್ಣು ಕೊಡ್ತೀವಿ ಬಾ ಅಂತ ಅಂದ್ವಿ, ಮೊಬೈಲ್ ಹಾಕ್ಕೊಟ್ವಿ, ಏನು ಮಾಡಿದ್ರು ಸ್ವಾಮಿ ಬರಲೇ ಇಲ್ಲ. ಅದಕ್ಕೆ ಈಗ ಪೂಜೆ ಮಾಡೋದಕ್ಕೆ ತಂದಿಕ್ಕಿ ತಟ್ಟೆನೇ ಹೊಸ್ಲು ಮೇಲೆ ಇಟ್ಟಿದ್ದೀನಿ. ಅದನ್ನು ನೋಡ್ಕೊಂಡು ಬರ್ತಾನ ಅಂತ ಬರ್ತಾ ಇದ್ದ ನಿಧಾನಕ್ಕೆ. ನೋಡೋಣ. ಈ ವಿಡಿಯೋದಲ್ಲಿ ನಮ್ಮ ಅಪ್ಪ ಕೂಡ ಮಾತಾಡಿದ್ದಾರೆ, ನಾವು ಮಾತಾಡಿದ್ದೀವಿ. ಬಟ್ ಏನಂದರೆ, ಓಡಿ ಓಡಿ ಬಂದ ಅದು ಸಾಂಗ್ ಪಾಪ ಬರ್ತಾನೆ ಅಂತ ಹಾಕಿದ್ವಲ್ಲ, ಅದು ಸಾಂಗ್ ಓಡ್ತಾನೆ ಇದೆ ಇದು ವಿಡಿಯೋದಲ್ಲಿ. ಅದು ಕಾಪಿರೈಟ್ಸ್ ಬರುತ್ತೆ ಅಂತ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬಟ್ ಒರಿಜಿನಲ್ ವೀಡಿಯೋದಲ್ಲಿ ನಾವೆಲ್ಲ ಮಾತಾಡಿರೋದು ಹಾಗೇ ಇದೆ ಫ್ರೆಂಡ್ಸ್. ಧನ್ವಿನ್ಗೆ ಟೀತ್ ಬಂದಿದ್ದು ಆಲ್ಮೋಸ್ಟ್ 6-7 ಮಂತ್ಸಲ್ಲೇ ಸ್ಟಾರ್ಟ್ ಆಗಿತ್ತು. ಬಟ್ ಭುವಿನ್ಗೆ ಟೀತ್ ಸ್ಟಾರ್ಟ್ ಆಗಿದ್ದೆ ಅವನಿಗೆ ಆಫ್ಟರ್ 1 ಇಯರ್ ಆದಮೇಲೆ, 1 ಇಯರ್ 2 ಮಂತ್ಸ್ ಏನೋ ಆಗಿತ್ತು. ಆವಾಗ ಒಂದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು. ಅದರಿಂದ ಅವ್ನು ಸ್ವಲ್ಪ ಚುಬ್ಬಿ ಆಗಿದ್ದ 1 ಇಯರ್ ಕಂಪ್ಲೀಟ್ ಆಗೋ ತನಕನೂ. ಬಟ್ ಧನ್ವಿನ್ ಏನಂದರೆ ಬೇಗನೆ ಅಲ್ಲಿ ಬಂದುಬಿಡ್ತು, ಬೇಗನೆ ನಡೆದಾಡೋಕ್ಕೆ ಸ್ಟಾರ್ಟ್ ಮಾಡ್ದಲ್ಲ. ಅವನು ಅವಾಗಿಂದ ಸಣ್ಣ ಆದನು, ಮತ್ತೆ ದಪ್ಪನೇ ಆಗಲಿಲ್ಲ. ಅವ್ನು ಚೆನ್ನಾಗೇ ತಿಂತಾನೆ, ಚೆನ್ನಾಗೇ ಆಟಾಡ್ತಾನೆ, ಎಲ್ಲ ರೀತಿಲೂ ಚೆನ್ನಾಗೇ ಇರ್ತಾನೆ. ಬಟ್ ವೆಯ್ಟ್ಗೇನೊಂದು ಆಗೋದಿಲ್ಲ, ಅದೇನು ಅಂತಲೂ ಗೊತ್ತಿಲ್ಲ ನಮಗೆ. ಇವನು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಹೈಟ್ ಕಮ್ಮಿ ಇದ್ದಾನೆ ಅಷ್ಟೇ. ಮುಂದಕ್ಕೆ ನೋಡಬೇಕು ಇಬ್ಬರು ಹೈಟ್ ಹೇಗೆ ಬರ್ತಾರೆ, ವೆಯ್ಟ್ ಹೇಗೆ ಏನಾಗ್ತಾರೆ ಅಂತ. ಇವಾಗ ಭುವಿನ್ ಸ್ವಲ್ಪ ಊಟ ಮಾಡೋದೆಲ್ಲ ಕಮ್ಮಿ ಮಾಡಿದ್ದಾನೆ, ಊಟನೇ ಇಷ್ಟಪಡೋದಿಲ್ಲ. ಜಸ್ಟ್ ಬ್ರೆಸ್ಟ್ ಫೀಡಿಂಗ್ ಅಷ್ಟೇ ನಾನು ಮಾಡ್ತಾ ಇರೋದು ಅವನಿಗೆ. ಇನ್ನು ಈಗ ಆಲ್ರೆಡಿ ಅವನಿಗೆ 1.5 ಇಯರ್ ಆಗ್ತಾ ಬಂತು. ಬಟ್ ಊಟನೇ ಸರಿಯಾಗಿ ಮಾಡೋದಿಲ್ಲ ನೋಡಿ. ಬರ್ತಾ ಇದ್ದಾನೆ ನಿಧಾನಕ್ಕೆ. ಫೈನಲಿ ನಮ್ಮ ಭುವಿನ ಹೊಸ್ಲು ದಾಟ್ತಾ ಇವತ್ತು. ನಾನು ಅವ್ನು ಬರ್ತಾನೆ ಅಂತ ಹೊಸ್ಲಿಗೆಲ್ಲ ಪೂಜೆ ಮಾಡಿ ಚೆನ್ನಾಗಿ ರಂಗೋಲಿ ಎಲ್ಲ ಬಿಡಿಸಿ ಕಾಯ್ತಾ ಇದ್ವಿ. ಫೈನಲಿ ಹೊಸ್ಲು ದಾಟ್ತಾ ನೋಡಿ. ಅವ್ನಿಗೊಂದು ಖುಷಿ ಇದೆ ಫೇಸಲ್ಲಿ. ಬಂದ್ಬಿಟ್ಟೆ, ನಾನು ಬಂದ್ಬಿಟ್ಟೆ ಹೊರಗಡೆ ಅಂತ. ಹೊಸ್ಲು ದಾಟಕ್ಕೆ ಹೋಗ್ತಿದ್ದ, ಬಟ್ ನಾವು ಯಾವತ್ತೂ ಹೊಸ್ಲು ದಾಟಕ್ಕೆ ಬಿಡ್ತಾ ಇರಲಿಲ್ಲ. ಇವತ್ತು ಬಿಟ್ಬಿಟ್ವಲ್ಲ ಹೊಸ್ಲು ದಾಟೋದಕ್ಕೆ, ಹಂಗಾಗಿ ಅವನಿಗೆ ಖುಷಿಯಾಗಿದೆ.
ಸೊ ಎಲ್ಲ ಬಂದಾಯಿತು. ಇವಾಗ ನಾನು ಅವನಿಗೆ ಪೂಜೆ ಮಾಡೋಣ ಅಂತ ಅವನಿಗೆ ಮತ್ತು ಹೊಸ್ಲಿಗೆ ಪೂಜೆ ಮಾಡೋಣ ಅವ್ನು ಕೂರಿಸ್ತಾ ಇದ್ದೀನಿ. ನಮ್ಮ ಅಪ್ಪ ಕೂಡ ಅವಾಗ ತುಂಬ ಹೆಲ್ಪ್ ಮಾಡ್ತಾಯಿದ್ರು ವೀಡಿಯೋ ತೊಗೊಳ್ಳೋದಕ್ಕೆ ಮತ್ತು ಮನೆ ಕೆಲಸ ಮಾಡೋ ಮಕ್ಕಳನ್ನ ಒಂದು ಸ್ವಲ್ಪ ನೋಡ್ಕೊಳ್ಳೋದಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದ್ರು. ಬಟ್ ಏನು ಮಾಡೋದು, ಇದು ಭುವಿನ್ಗೆ ಮಹದೇಶ್ವರ ಬೆಟ್ಟದಲ್ಲಿ ಮುಡಿ ಕೊಟ್ಟಾಗ ತೆಗೆದಿರುವಂತಹ ವಿಡಿಯೋ. ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮರಿ ಮಹದೇಶ್ವರ ಇಲ್ಲೇ ಬಂದ್ಬಿಟ್ಟಿದೆ ಹೊರಗಡೆ ಅಂತ ಅಂದು ಸುಮಾರು ಜನ ಫೋಟೋ ತೆಗೆಸ್ಕೊಂಡ್ರು ಪಾಪು ಜೊತೆಲಿ. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸು ಟೈಗರ್ ಕೂಡ ತೊಗೊಂಡೋಗಿದ್ವಿ. ಬಟ್ ಕಾರು ದೂರ ಇದ್ದಿದ್ದರಿಂದ ಆ ಟೈಗರ್ ತೊಗೊಂಡು ವಿಡಿಯೋ ಫೋಟೋಸ್ ತೊಗೊಳೋದಕ್ಕಾಗಲಿಲ್ಲ. ಹಾಗೆ ಇದೇ ಡ್ರೆಸ್ ಹಾಕಿನೇ ವಿಡಿಯೋ ತೊಗೊಂಡಿದ್ವಿ, ಫೋಟೋ ತೊಗೊಂಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಭುವಿನ್ ಅಂತ. ಹೇಳು ಮಕ್ಕಳು. ಇ ಈ ಇ ಈ ಇ ಈ ಉ ಊ ಉ ಊ ರು ಎ ಎ ಐ ಓ ಓ ಔ ಅಂ ಅಂ ಅಹಾ ಈ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಮ್ಯಾ ರವಿಕುಮಾರ್ ಚಾನಲ್. ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಬರುತ್ತೇನೆ. ಟಾಟಾ, ಬಾಯ್ ಬಾಯ್.